ಬಹುಸಂಖ್ಯಾತರೆಂದು ಹೇಳಿಕೊಳ್ತಾ ಇರುವ ಲಿಂಗಾಯತ ಒಕ್ಕಲಿಗರ ಗುಡ್ಡು ಬೆದರಿಕೆಗಳಿಗೆ ಸರ್ಕಾರ ಹೆದರುವ ಅವಶ್ಯಕತೆ ಇಲ್ಲ. ಸರ್ಕಾರ ಕೂಡಲೇ ಎಚ್ ಕಾಂತರಾಜು, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಯಥಾವತ್ತವಾಗಿ ಅಂಗೀಕರಿಸಬೇಕು ಅಂತ ರಾಜ್ಯ ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ಸಮುದಾಯದ ಒಕ್ಕೂಟದ ಮುಖಂಡ ಡಾಕ್ಟರ್ ರಾಜೇಂದ್ರ ಸನ್ನಗಿ ಆಗ್ರಹಿಸಿದ್ರು. 70 ವರ್ಷಗಳಿಂದ ನಿಮ್ಮ ದರ್ಪವನ್ನು ಸಹಿಸಿಕೊಂಡು ಬಂದಿದ್ದು, ಇನ್ನು ಮುಂದೆ ಗೊಡ್ಡು ಬೆದರಿಕೆಗಳಿಗೆ ನಾವು ಹೆದರುವುದಿಲ್ಲ. ನಿಮ್ಮನ್ನ ಹೊರಗಿಟ್ಟು ಚುನಾವಣೆಯಲ್ಲಿ ಗೆಲ್ಲುವಷ್ಟು ಜನಸಂಖ್ಯೆ ಹೊಂದಿದ್ದೇವೆ ಎಂದು ಎಚ್ಚರಿಸಿದರು. ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಶೋಷಿತ ಸಮುದಾಯಗಳ ಒಕ್ಕೂಟ ಬೆಳಗಾವಿ ಜಿಲ್ಲೆ ಶಾಖೆಯ ಮುಖಾಂತರ ಈಗ ನಾವು ಸುದ್ದಿ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂದ್ರೆ, ಈಗ ರಾಜ್ಯದಲ್ಲಿ ಬಹು ಚರ್ಚಿತ ವಿಷಯ ಕಾಂತರಾಜು ವರದಿ ಜಾರಿ ಆಗಬೇಕು ಅಂತಕ್ಕಂಥದ್ದು. ಆದರೆ ಇದರಲ್ಲಿ ತಪ್ಪು ಕಲ್ಪನೆಗಳು ಭಾಳ ಆಗ್ಯಾವ. ಯಾಕಂದರೆ ಇದು ಶೋಷಿತ ಮತ್ತು ದಲಿತ ಅಥವಾ ಯಾವುದೋ ಒಂದು ಪರವಾಗಿ ಮಾಡಿದ್ದಂಥದ್ದು ಎಲ್ಲ ಸಮಾಜಗಳ ಇದು ಜಾತಿ ಸಮೀಕ್ಷೆ ಅಲ್ಲ. ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸಮೀಕ್ಷೆ ಇದು. ಕಳೆದ 10 ವರ್ಷಗಳ ಹಿಂದೆ ಕಾಂತರಾಜ್, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ಈ ಸಮೀಕ್ಷೆ ಆಗಿತ್ತು. ಸಮೀಕ್ಷೆ ಒಂದೋ ದಿವಸ ಮಾಡಿ ಅಥವಾ ಎಲ್ಲರ ಆಫೀಸಿನ ಕೂತು ಮಾಡಿದಂಥದ್ದು ಅಲ್ಲ. ಇಡೀ ಕರ್ನಾಟಕ ತುಂಬ ಎಲ್ಲ ಗಣತಿಗಳ ಸರ್ವೆಗಳನ್ನು ಮಾಡೋರು ಶಿಕ್ಷಕರನ್ನ. ಸುಮಾರು 1.64 ಲಕ್ಷ ಶಿಕ್ಷಕರು ಇಡೀ ಕರ್ನಾಟಕದ ಪ್ರತಿ ಹಳ್ಳಿ ಮತ್ತು ನಗರಗಳಲ್ಲಿ ಪ್ರತಿ ಮನೆಗೆ ಹೋಗದೆ ಮಾಡಿದಂಥ ಸಮೀಕ್ಷೆ ಅದು. ಅದರಲ್ಲಿ 100% 95% ಸಮೀಕ್ಷೆ ಆಗಿದೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಕೇಳ್ತಾ ಇದ್ದೀವಿ. ಯಾವುದೇ ಸಮೀಕ್ಷೆಗಳು ಮಾಡಿದರೂ 100ಕ್ಕೆ 100 ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ಜನರು ಆ ಸಮಯದಲ್ಲಿ ಇರೋದು ಅವ್ರ ಮನೆಯಲ್ಲಿ ಸಮೀಕ್ಷೆ ಮಾಡೋಕ್ಕಾದಾಗ, ಅಥವಾ ಬೇರೆ ಬೇರೆ ಕಾರಣ ಸ್ವಲ್ಪ ಒಂದು 4-5% ಸಮೀಕ್ಷೆ ಆಗುವುದಿಲ್ಲ. ಇದು ಸದ್ಯಕ್ಕೆ ಪಟ್ಟಣ ಪ್ರದೇಶದಲ್ಲಿ 94%, ಗ್ರಾಮೀಣ ಮಟ್ಟದಲ್ಲಿ 96%, ಟೋಟಲಿ 95% ಸಮೀಕ್ಷೆ ಆಗೈತಿ. ಅಂದರೆ ಈ ಕರ್ನಾಟಕ ರಾಜ್ಯದ ಆಗಿನ ಜನಸಂಖ್ಯೆ ಸುಮಾರು 6 ಕೋಟಿ ಇದ್ದರೆ 5,70,00,000 ಮಂದಿ ಜನರಿಗೆ ಸಮೀಕ್ಷೆಗೆ ಒಳಪಟ್ಟ. ಸುಮಾರು 30 ಲಕ್ಷ ಜನರು ಸಮೀಕ್ಷೆಗೆ ಒಳಪಟ್ಟಿಲ್ಲ. ಇದರ ಜೊತೆಗೆ ಈ ಹಿಂದೆ ಏನು ನಾವು 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಿತ್ತು ಅಥವಾ ಮತದಾರ ಪಟ್ಟಿ ಮಾಡ್ತಿದ್ರು, ಇದನ್ನೆಲ್ಲ ಮಾಡೋರು ಶಿಕ್ಷಕರು ಯಾವುದೇ ಜಾತಿಗೆ ಸೀಮಿತ ಆದವರಲ್ಲ. ಶಿಕ್ಷಕರ ಎಲ್ಲ ಸಮಾಜದವ್ರು ಅದಾರ. ಆ ಶಿಕ್ಷಕರು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ನಾವು ಗ್ರಾಮೀಣ ಮಟ್ಟದಲ್ಲಿ ಇರೋರು. ನಮ್ಮ ಊರೊಳಗೆ ನಮ್ಮಲ್ಲಿ ಶಿಕ್ಷಕರು ಬಂದು ನಮ್ಮ ಮನೆಗೆ ಎಲ್ಲರ ಮನೆಗೆ ಸಮೀಕ್ಷೆ ಮಾಡ್ಯಾರ. ಸೊ ಆಗ ಮಾಡಿದ್ದು ವರದಿ ಸಿದ್ದರಾಮಯ್ಯನವ್ರ ಅಧಿಕಾರ ಮುಗಿಯೋಕ್ಕಿಂತ ಮೊದಲು ಅದು ಬರಲಿಲ್ಲ. ಆಮೇಲೆ ಕುಮಾರಸ್ವಾಮಿ ಅವರು ಇದ್ದಾಗ, ಅಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ BJP ಸರ್ಕಾರ ಇದ್ದಾಗ ಅದನ್ನು ಕೊಡಬೇಕಂತ ಪ್ರಯತ್ನ ಮಾಡಿದ್ರು. ಆಗಿನ ಕುಮಾರಸ್ವಾಮಿ ಅವರ ಗಾಮಡ್ಯಪ್ಪ ಸೊ ಅದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಪುಟ್ಟರಂಗ ಶೆಟ್ಟಿ ಅಂತ ಹಿಂದುಳಿದ ವರ್ಗಗಳ ಸಚಿವರಿದ್ದರು. ಆವಾಗ ಈ ವರದಿಯನ್ನು ಅಂಗೀಕಾರ ಮಾಡೋದು ಅಂತಂದ್ರೆ ಆವಾಗ ಅದು ಅಂಗೀಕಾರ ಮಾಡಲಿಕ್ಕೆ ವಿರೋಧ ಮಾಡಿರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಅದು ಅಂಗೀಕಾರ ಮಾಡೋಂಗಿಲ್ಲ, ಸ್ವೀಕಾರ ಮಾಡೋಂಗಿಲ್ಲ. ಹೀಗಾಗಿ ಉಳಿತು. ಅದೀಗ ಈಗಿನ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅದು ಕಾಂತರಾಜುವರ ಅಧಿಕಾರಾವಧಿ ಮುಗಿದ ಯಾರು ಜಯಪ್ರಕಾಶ್ ಶೆಟ್ಟಿಯವರು ಅಧ್ಯಕ್ಷತೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷತೆ ಅವರು ನೇಮಕ ಮಾಡಿದವರು BJP ಸರ್ಕಾರದವರು. ಆ ಸದಸ್ಯರು ನೇಮಕ ಮಾಡಿದವರು BJP ಸರ್ಕಾರದವರು. ಅಂಥ ಜಯಪ್ರಕಾಶ್ ಹೆಗಡೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ವರದಿಯನ್ನು ಕೊಟ್ಟಿದ್ದಾರೆ. ನನಗನಿಸಿ ಮಾಡಿ ಮಾನ್ಯ ಕ್ಯಾಬಿನೆಟ್ ಮೀಟಿಂಗ್ ಆಗುವವರೆಗೂ ಮಂತ್ರಿಗಳಿಗೆ ಗೊತ್ತಿರಲಿಲ್ಲ, ಮುಖ್ಯಮಂತ್ರಿಗೆ ಗೊತ್ತಿರಲಿಲ್ಲ ಅದರೊಳಗೆ ಏನಾಯ್ತು. ಈಗ ನನಗನಿಸಿ ಮಟ್ಟಿಗೆ ಎಲ್ಲ ಸಚಿವರಿಗೆ ಗೊತ್ತಾಗೈತಿ, ಯಾಕಂದರೆ ಎಲ್ಲರಿಗೂ ಕಾಪಿ ಕೊಟ್ಟಾರೆ. ಸೊ ಶಾಸಕರು ಇನ್ನೂ ಎಲ್ಲರಿಗೂ ಗೊತ್ತಾಗೈತಿಲ್ಲ ಗೊತ್ತಿಲ್ಲ, ನಮಗೆ ಯಾರಿಗಂತೂ ಗೊತ್ತಾಯಿಲ್ಲ ಅದು ಏನೈತಿ ವರದಿಗಳು. ಆದರೆ ನಮ್ಮ ಆಗ್ರಹ ಏನಂದರೆ, ಇದು
ಈ ಸಮೀಕ್ಷೆ ಇರ್ಬೋದು, ಇದರಿಂದ ಜಾತಿಗಳ ಸಂಖ್ಯೆ ಗೊತ್ತಾಗತ್ತೆ. ಯಾವ ಜಾತಿಯವ್ರು ಎಷ್ಟು ಜನ ಅದಾವೆ ಅದನ್ನು ಅಂಗೀಕಾರ ಮಾಡಲಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ 2 ಸಲ ತೀರ್ಮಾನ ಕೊಟ್ಟೈತಿ. ಈ ರಿಸರ್ವೇಷನ್ ಕೊಟ್ಟಾಗ ರಾಜಕೀಯ ಮೀಸಲಾತಿ ಇರ್ಬೋದು, ಔದ್ಯೋಗಿಕ ಮೀಸಲಾತಿ ಇರ್ಬೋದು, ಶೈಕ್ಷಣಿಕ ಮೀಸಲಾತಿ ಕೊಟ್ಟಾಗ ನೀವು ಯಾವ ಆಧಾರದ ಮೇಲೆ ಇವರಿಗೆ ಮೀಸಲಾತಿ ಕೊಡಾಕತ್ತೀರಿ, ನಿಮ್ಮ ಕಡೆ ಅಂಕಿ ಸಂಖ್ಯೆ ಎಲ್ಲಿದಾವೆ ಅಂತ ಕೇಳಿದ್ದೆ ಸುಪ್ರೀಂ ಕೋರ್ಟ್. ಸೊ ಇದನ್ನು ಕೊಡೋದ್ರಿಂದ ಆಯಾ ಸಮುದಾಯಕ್ಕೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಕೊಡಬೇಕು, ಯಾವ ರೀತಿ ಕೊಡಬೇಕಂತ ನಿರ್ಣಯ ಮಾಡಲಿಕ್ಕೆ ಈ ಅಂಕಿ ಸಂಖ್ಯೆಗಳ ಅವಶ್ಯಕತೆ. ಭಾಳ ಮಂದಿ ಅದನ್ನು ನೋಡ್ದನ ಈಗ 2-3 ವರ್ಷದಿಂದ ಕೇಳ್ತಾ ಇದ್ದೀವಿ ನಾವು, ಅವೈಜ್ಞಾನಿಕವಾಗೈತಿ ಅಂತ ಭಾಳ ಮಂದಿ ಹೇಳ್ತಾರೆ. ಅವೈಜ್ಞಾನಿಕ ಆಗೈತೆ ಬಿಟ್ಟದ ಗೊತ್ತಾಗೋದು ಯಾವಾಗಿದ್ದು, ಆ ವರದಿ ನೋಡಿದ, ಆ ವರದಿ ನೋಡ್ದನ, ಆ ವರದಿ ಒಳಗೆ ಏನೈತೆ ಅನ್ನೋದು ಗೊತ್ತಿಲ್ಲದ ತಪ್ಪು ಕಲ್ಪನೆಯನ್ನು ಜನರಿಗೆ ಕೊಡ್ತಾಯಿದ್ದ. ಸೊ ಅದಕ್ಕಾಗಿ ನಾವು ಹೇಳೋದೇನೆಂದ್ರೆ, ಈ ಒಂದು ಸಮೀಕ್ಷೆ ಒಪ್ಕೊಳ್ಳಿ, ಒಂದೇ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ 169 ಕೋಟಿ ಸರ್ಕಾರಿ ಹಣವನ್ನು ಖರ್ಚು ಮಾಡಿ ಒಂದು ಸಂಸ್ಥೆ ವತಿಯಿಂದ, ಅಂದ್ರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ, ಶಾಸನಬದ್ಧ ಸಂಸ್ಥೆ ಅದು. ಆ ಸಂಸ್ಥೆಯಿಂದ, ಯಾಕಂದ್ರೆ ಅಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಬೇರೆ ಬೇರೆ ಜಾತಿಯವರು ಇರ್ತಾರೆ, ಒಂದೇ ಜಾತಿಯವರು ಇರೋದಿಲ್ಲ. ಅವರು ಎಲ್ಲರೂ ಕೂಡಿ ಸಮೀಕ್ಷೆ ಮಾಡಿಸಿದ್ದು ಒಪ್ಕೊಂಡ ಮೇಲೆ, ಆ ಒಪ್ಕೊಂಡ ಮೇಲೆ ಏನೈತಿ ಗೊತ್ತಾಗಲಿ, ಜನರಿಗೂ ಚರ್ಚೆ ಬರಲ್ಲ ಅಥವಾ ಜನರಿಗೆ ಗೊತ್ತಾಗಲಿ. ಅದರಲ್ಲಿ ಲೋಪದೋಷ ಇದ್ದರೆ ತಿದ್ದುಪಡಿ ಮಾಡಿ, ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಆದರೆ ಅದನ್ನು ಮಾಡೋದನ್ನ ಕೆಲವು ಮಂದಿ ನಮ್ಮ ಸಮಾಜ ಕಡಿಮೆ ಐತಿ, ನಿಮ್ಮ ಸಮಾಜ ಕಡಿಮೆ ಐತಿ ಅಂತಕ್ಕಂಥ ಗೊಂದಲದಲ್ಲಿ ಈಗ ನಮ್ಮ ಎಲ್ಲ ಸಮಾಜ ಹೋಗು. ಯಾಕಂದ್ರೆ ನಾವೆಲ್ಲ ವೇದಿಕೆ ಮ್ಯಾಗೂ ಕೆಲವೊಂದು ಸಮಾಜ ಸಂಘಟನೆಯವರು ಇದ್ದೀವಿ. ನಾವೆಲ್ಲ ಹೇಳ್ಕೊತ ಬಂದೀವಿ, ಮೊದಲು ಹೇಳ್ಕೊತ ಬಂದೀವಿ. ಸಮೀಕ್ಷೆಲೇ ಏನಿಲ್ಲ, ಅಜ್ಮಾಸ್ ನಾವು ಕುರುಬರು ನಮ್ಮದು 90 ಲಕ್ಷ ಐತಿ, SC ಸಮಾಜದವ್ರು ಇಲ್ಲ ನಮ್ಮದು 2 ಕೋಟಿ ಐತಿ, ST ಸಮಾಜದವ್ರು 1 ಕೋಟಿ ಐತಿ, ಅಥವಾ ಲಿಂಗಾಯತರು 2 ಕೋಟಿ ಇದ್ದೀವಿ, ಒಕ್ಕಲಿಗರು 2 ಕೋಟಿ ಇದ್ದೀವಿ. ಅದನ್ನೆಲ್ಲ ಹಂಗೆ ಹೇಳಿದ್ದೆಲ್ಲ ಲೆಕ್ಕ ಮಾಡಿದ್ರೆ 20 ಕೋಟಿ ಆಕತಿ. ನಮ್ಮ ಜನಸಂಖ್ಯೆ ಇರೋದು ಎಷ್ಟು? ಸಮೀಕ್ಷೆ ಆದಾಗ 6 ಕೋಟಿ ಇತ್ತು, ಈಗ 7 ಕೋಟಿ. 7 ಕೋಟಿ ಜನಸಂಖ್ಯೆ ಒಳಗೆ ಇರಬೇಕಲ್ಲ ನಾವು ಎಲ್ಲ ಜಾತಿಯವರು. ಮತ್ತು ನಮ್ಮ ಅಂಕಿ ಸಂಖ್ಯೆಗಳು ಹೇಳ್ಕೊತ ಹೋಗ್ಬಿಟ್ರೆ ನಾವೆಲ್ಲರೂ ಕಡಿಮೆ ಯಾರು ಹೇಳ್ಕೊಳಕತ್ತಿಲ್ಲ, ನಮಗೆ ಲೆಕ್ಕೂ ಇಲ್ಲ. ಅಜ್ಮಾಸ್ ಪಂಚಾಯತ್ ನಮ್ಮ ಇಷ್ಟು ಓಟದು, ನಮ್ಮ ಇಷ್ಟು ಜನಸಂಖ್ಯೆ ಐತಿ, ಇಷ್ಟು ಜನ ಅಂತ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಳಕ್ಕೆ ಮಧ್ಯಂತರದಲ್ಲಿ ಒಂದು ವ್ಯವಸ್ಥೆ ಐತಿ. ನಾವು ಬಹುಸಂಖ್ಯಾತರು ಅಂಥೇಳಿ ಎಲ್ಲ ಸೌಲಭ್ಯಗಳನ್ನ ಕೆಲವೊಂದು ಸಮಾಜ ಅಷ್ಟ ತೊಗೋತ ಬಂದವು. ಅವ್ರು ದಬಾಣಿಕೆ ಮಾಡ್ಕೊತ ಬಂದ, ನಮ್ಮ ಬಟ್ ಸಮಾಜ ಐತಿ, ಇಷ್ಟು ಸಮಾಜ. ನಿಜವಾಗಿರೋದು 1831ರಲ್ಲಿ ಸಮೀಕ್ಷೆ ಆಗೈತಿ. ಅದು ಬ್ರಿಟಿಷ್ ಗೌರ್ಮೆಂಟಿಂದ ಸಮೀಕ್ಷೆ ಆಗೈತಿ. ಆವಾಗಿನ ಅಂಕಿ ಸಂಖ್ಯೆ ಪ್ರಕಾರ ಹೇಳೋದಿಲ್ಲ ಯಾರು. ಆವಾಗ ನಮ್ಮ ಉದಾಹರಣೆ, ನಮ್ಮ ಕುರುಬ ಸಮಾಜ ಆವಾಗ 8% ಇತ್ತು. ಈಗೂ ಭಾಳ ಅಂದ್ರೆ 9% ಆಗಿರ್ಬೋದು, ಅಥವಾ 8% ಅಷ್ಟೇ ಇರ್ಬೋದು. ನಾವು 15% ಐತೆ ಅನ್ನೋಕ್ಬೋದಿಲ್ಲ. ಅಥವಾ SC ಸಮಾಜ ಎಷ್ಟು ಪರ್ಸೆಂಟ್ ಇತ್ತು, ಅದರ ಸ್ವಲ್ಪ ಹೆಚ್ಚಾಗ್ಬೋದು. ಅದಕ್ಕಾಗಿ ಬಂಧುಗಳೇ, ಈಗ ನಾ ಹೇಳೋದಂದ್ರೆ, ಈ ವರದಿ ಜನರಿಗೆ ಚರ್ಚೆಗೆ ಬರಲಿ, ಸರ್ಕಾರ ಇದನ್ನು ಒಪ್ಕೋಬೇಕು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ 100 ಸಲ ಹೇಳೈತಿ, ರಾಹುಲ್ ಗಾಂಧಿಯವ್ರು ಹೇಳ್ಯಾರ, ಇಡೀ ದೇಶದಲ್ಲಿ ಜಾತಿ ಗಣತಿ ಮಾಡ್ತೀವಿ. ಈ ಸಮೀಕ್ಷೆ ಏನೈತಿ, ಈ ಸಮೀಕ್ಷೆಯೊಳಗೆ ಶೈಕ್ಷಣಿಕ, ಔದ್ಯೋಗಿಕ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಆದರೂ ಸಹಿತ ಅಲ್ಲಿ 54 ಕಾಲಮ್ ಇದ್ದು. ಆ ಫಾರ್ಮ್ದಾಗ 54 ಕಾಲಮ್ದಾಗ ಧರ್ಮ ಮತ್ತು ಜಾತಿ ಕಾಲಮ್ ಇದ್ದು, ಉಪಜಾತಿ ಒಂದು ಕಾಲಮ್ ಇತ್ತು. ಅವರು ತಮ್ಮ ಜಾತಿ ಯಾವುದ್ರೊಳಗೆ ಐತಿ ಅದರೊಳಗೆ ಭಾಷೆಯರು. ಈಗ ನಾನು ಕುರುಬ, ನನ್ನ ಧರ್ಮ ಹಿಂದೂ, ನಾನು ಧರ್ಮದ ಕಾಲಮ್ದಾಗ ಹಿಂದೂ ಅಂತ ಬರೆಸಿರ್ಬೋದು, ಕುರುಬ ಅಂತ ಬರೆಸಿದ್ದೀನಿ. ಉಪಪಂಗಡಗಳನ್ನು ಬರ್ಸೋರು ಯಾರು ಬೇಕೋ ಅವ್ರು ಬರ್ಸ್ಯಾರ, ಯಾರು ಬೇಕಾದ್ರೆ ಬಿಟ್ಟಾರ. ಇಲ್ಲಿ ದ್ವಂದ್ವ ಐತಿ. ಯಾಕಂದ್ರೆ ಕೆಲವೊಂದು ಜಾತಿಯವರು ಮೀಸಲಾತಿಗೆ ಒಂದು ಬೇರೆ ಜಾತಿ ಹೇಳ್ತಾರೆ, ರಾಜಕೀಯವಾಗಿ ಒಂದು ಬೇರೆ ಜಾತಿ ಹೇಳ್ತಾರೆ. ಅವ್ರಿಗೆ ಸಮಸ್ಯೆ ಆಗೈತಿ ಅದು. ನಾವು ರಾಜಕೀಯವಾಗಿ ಅದನ್ನು ಹೇಳ್ತೀವಿ, ಧಾರ್ಮಿಕವಾಗಿ ಅದನ್ನು ಹೇಳ್ತೀವಿ. ಇಲ್ಲಿ ನನಗನ್ಸಿಬಿಟ್ಟು ಹಿಂದುಳಿದ ವರ್ಗಗಳು ಶೋಷಿತರು, OBC, ಮುಸ್ಲಿಮ್ಸ್ ಆ್ಯಂಡ್ SC ST ನಾವು ಯಾರೂ ಬ್ಯಾರೇದು ಹೇಳೋದಿಲ್ಲ. ಮೀಸಲಾತಿಗೂ ಅದನ್ನು ಹೇಳ್ತೀವಿ, ಜಾತಿ ಹೇಳೋದ್ರ ಅದನ್ನು ಹೇಳ್ತೀವಿ, ರಾಜಕೀಯವಾಗಿ ಅದನ್ನು ಹೇಳ್ತೀವಿ. ಕೆಲವೊಂದು ಜಾತಿಯವ್ರು ಏನು ಮುಂದುವರೆದ ಜನಾಂಗ ಅಂತ ಹೇಳ್ಕೋತಾರೆ. ಇವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಹೇಳ್ತಾರೆ. ಒಂದು ಸಂದರ್ಭದಾಗ ನಾವು ಈ ಸಮಾಜ ಅಂತ, ಒಂದು ಸಂದರ್ಭದಲ್ಲಿ ನಾವು ಈ ಸಮಾಜ ಅಂತ. ಅದಕ್ಕೆ ಅನೇಕ ಉದಾಹರಣೆ ಕೊಡ್ತೀನಿ ನಾ. ಸೊ ಅದಕ್ಕಾಗಿ
ನಿಮ್ಮ ದ್ವಂದ್ವಗಳಿಗೆ ಸರ್ಕಾರದ ಮ್ಯಾಗ ಗೂಬೆ ಕುಂಡಿಸ್ಬೇಕು. ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಸಮಾಜದ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಹಾಕಬೇಕು. ನಮ್ಗೆ ಭಾಳ ಸಂತೋಷ ಐತಿ. ಒಂದು ವೇಳೆ ವೀರಶೈವ ಸಮಾಜದವ್ರು ಎಲ್ಲರೂ ನಾವು ವೀರಶೈವರ ಲಿಂಗಾಯತರು ಅಂತ ಹೇಳ್ಕೊಂಡು ಸಂಖ್ಯೆ ದೊಡ್ಡದಾದ್ರೆ ನಮ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಮದು ಸಂಖ್ಯೆ ದೊಡ್ಡದಾಗಲಿ, ಆದ್ರೆ ಒಂದೇ ಹೇಳಿ, ಮೀಸಲಾತಿಗೊಂದು ಬೇರೆ ಹೇಳೋದು, ಧಾರ್ಮಿಕವಾಗೊಂದು ಬೇರೆ ಹೇಳೋದು ಮಾಡಬೇಕು. ಮೀಸಲಾತಿ ಒಂದೊಂದು ಕಮ್ಯುನಿಟಿ ಎಡ್ಯಾಡ್ ಮೀಸಲಾತಿ ತೊಗೋತಾರೆ. ಈಗ ಎಸ್ ಸಿ ಮೀಸಲಾತಿ ಎಷ್ಟ ತೊಗೋತಾರೆ, ಎಸ್ ಟಿ ಮೀಸಲಾತಿ ಎಷ್ಟ ತೊಗೋತೀವಿ, ಉಪ್ಪಾರು ಗ್ರೂಪ್ 1 ಅಷ್ಟೇ ಮೀಸಲಾತಿ ತೊಗೋತಾರೆ, ಕುರುಬರು 2A ಅಷ್ಟೇ ಮೀಸಲಾತಿ ತೊಗೋತೀವಿ ನಾವು. ಕೆಲವೊಂದು ಜಾತಿ ಅವ್ರು 2A ಮೀಸಲಾತಿನೂ ತೊಗೋತಾರೆ, 3B ಮೀಸಲಾತಿನೂ ತೊಗೋತಾರೆ. ಎಲ್ಲ ಅದ್ರಾಗೂ ಇರಲಿ ಇದ್ರಾಗೂ ಇರಲಿ. ಹಿಂಗಾಗಿ ಏನಾಗೈತೆ ಅಂದ್ರೆ ಯಾರಿಗೆ ಸಿಗಬೇಕಾಗಿ ಎಸ್ ಸಿ ಜನಾಂಗ ಸಿಗಬೇಕಾದಂಥ, ಎಸ್ ಟಿ ಜನಾಂಗ ಸಿಗಬೇಕಾದಂಥದ್ದು ನಿಜವಾದ ಹಿಂದುಳಿದ ವರ್ಗದ ಸಿಗಬೇಕಾದದ್ದು ಸೌಲಭ್ಯಗಳನ್ನ ಕಸ್ಕೋತಾರೆ. ಈಗ ಮುಸಲ್ಮಾನರು ಅವರು ಹೋಗಿ ಅವ್ರ ಮನೆಗೆ ಹೋಗಿದ್ರೆ ನೀವು ಯಾವ ಸಮಾಜದಕ್ಕೆ ಮುಸಲ್ಮಾನರು ಇರ್ತಾರೆ. ನಾವು ಕಟಕರು, ನಾವು ಪಿಂಜಾರು, ನಾವು ಹಂಗನ್ನೋದ್ರು. ಈಗ ನಮ್ಮ ಮನೆಗೆ ಹೋದ್ರೆ ಕುರುಬರು ಅಂತ ಹೇಳ್ತೀವಿ. ನಾವು ಒಡೆಯರು ಎಲ್ಲ, ಅಥವಾ ನಾವು ಹತ್ತಿ ಕಂಕಣ ಉಣ್ಣಿ ಕಂಕಣ ಅಂತ ಹೇಳಂಗಿಲ್ಲ. ನಮ್ಮ ಇಡೀ ಕರ್ನಾಟಕದ ಎಲ್ಲೇ ಹೋಗಿ ಕೇಳಿದ್ರು ನೀವು ಯಾವ ಜಾತಿಯನ್ನು ಕುರುಬರು ಅಂತ ಹೇಳ್ತೀವಿ. ಎಸ್ ಸಿನೂ ಅಷ್ಟೇ, ಎಸ್ ಸಿ ಸಮಾಜಗಳು ಸಹಿತ ತಮ್ಮ ಜಾತಿ ಅಷ್ಟೇ ಹೇಳ್ತಾರೆ, ಬೇರೆ ಹೇಳೋದಿಲ್ಲ. ಎಸ್ ಟಿ ಸಮಾಜನೂ ಅಷ್ಟೇ. ಸೊ ನಮಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋರು ಪ್ರಾಬ್ಲಮ್ ಮಾಡ್ಕೊಂಡವ್ರು. ಸರ್ಕಾರ ಹೊಣೆ ಅಲ್ಲ, ಸರ್ಕಾರದ ಏನೂ ಕೈವಾಡಿಲ್ಲ, ಸುಮ್ಮ ಅದ್ರ ಬಿಂಬಿಸಾಕತ್ತ. ಸೊ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಜನರನ್ನು ಹಾದಿ ತಪ್ಪಿಸೋಕ್ಕಿಂತ ನಿಜ ಒಪ್ಕೋರಿ, ನೀವು ಒಪ್ಕೋರಿ. ನಾವೆಲ್ಲರೂ ವೀರಶೈವರ, ನಾವು ಲಿಂಗಾಯತರು ಅಂತ ಹೇಳಿ ಖುಷಿ ಐತಿ ನಮಗೆ. ನೀವು 2 ಕೋಟಿ ಅಲ್ಲಿ 2.5 ಕೋಟಿ ಅಲ್ಲಿ ನಮ್ದೇನು ಪ್ರಾಬ್ಲಮ್ ಇಲ್ಲ. ನಾವು ಒಪ್ಕೊಂಡಿವಿ. ನೀವು ಮೊದಲಿಂದ್ರೂ ಕರ್ನಾಟಕದಲ್ಲಿ ದೊಡ್ಡ ಸಮಾಜ ಲಿಂಗಾಯತ, ಸೆಕೆಂಡ್ ಒಕ್ಕಲಿಗ ಅಂತ ಒಪ್ಕೊಂಡೀವಿ, ಈಗೂ ಒಪ್ಕೋತೀವಿ. ಆದ್ರೆ ನೀವು ಸಮೀಕ್ಷೆಗೆ ಬಂದಾಗ ಬೇರೆ ಹೇಳಿ. ಈಗ ನಾವು ಭಾಳ ಜನ ಅಂದ್ರೆ ಮೀಸಲಾತಿ ಸಲ ಬೇರೆ ಹೇಳ್ತೀರಿ, ನೀವು ಮೀಸಲಾತಿ ಸಲ ಬೇರೆ ಹೇಳ್ತೀರಿ, ಧಾರ್ಮಿಕ ಬಂದಾಗ ಈ ಕನ್ಫ್ಯೂಷನ್ ಏನೈತಿ. ಸರ್ಕಾರ ತಪ್ಪಿಲ್ಲದ್ರೆ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಕೆಲಸ ಆಗ್ತೈತಿ. ಇದು ಆಗಬಾರ್ದು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು. ಈ ಬೆಳಗಾವಿ ಜಿಲ್ಲಾ ಹಿಂದುಳಿದ ವರ್ಗ, ದಲಿತ, ಅಲ್ಪಸಂಖ್ಯಾತ ಏನು ನಾವು ನಾಯಕರಿದ್ದೀವಿ, ಶೋಷಿತರು, ನಾವೇನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದೇನು ಸಮೀಕ್ಷೆ ಐತಿ ಇದನ್ನು ಕ್ಯಾಬಿನೆಟ್ ಒಪ್ಕೊಂಡು ನೀವು ಲೋಪದೋಷ ಇದ್ರ ತಿದ್ದುಪಡಿ ಮಾಡಿರಿ, ಇದನ್ನು ಜಾರಿ ಮಾಡಬೇಕು. ಜಾರಿ ಮಾಡೋದ್ರಿಂದ ಎಲ್ಲ ಸಮಾಜದ, ಎಲ್ಲ ಹಿಂದುಳಿದ ವರ್ಗ, ಎಲ್ಲ ದಲಿತರಿಗೆ, ಮುಸಲ್ಮಾನರಿಗೆ ನ್ಯಾಯ ಸಿಗ್ತೈತೆ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಡಾಕ್ಟರ್, ಏನಾಗಿದೆ ಈಗ ಕೆಲವು ಸಚಿವರು ತಮ್ಮ ಸಮಾಜಗಳ ಮೀಟಿಂಗ್ ಮಾಡಿ ಸೆಲೆಕ್ಟಿವ್ ಪಾರ್ಟ್ ಪೋರ್ಷನ್ ಆಫ್ ದ ರಿಪೋರ್ಟ್ ಲೀಕ್ ಮಾಡಿದ್ದಾರೆ. ಈಗ ಬಹಿರಂಗ ಆಗಿಲ್ಲ, ಬಟ್ ಸೆಲೆಕ್ಟಿವ್ಲಿ ಲೀಕ್ ಆಗಿದ್ದಾರೆ. ಕೆಲವು ಮಿನಿಸ್ಟರ್ಸ್ ತಮ್ಮ ಕಮ್ಯುನಿಟಿ ಮೀಟಿಂಗ್ ಮಾಡಿ ಅವರು ಸ್ಪ್ರೆಡ್ ಮಾಡ್ತಾರೆ, ಇದು ಮಾಡಿದ್ದಾರೆ. ಕ್ಯಾಬಿನೆಟ್ದಾಗ ಒಮ್ಮತ್ತಿಲ್ಲ ಇದ್ರ ಬಗ್ಗೆ. ಕ್ಯಾಬಿನೆಟ್ನಾಗ ಒಮ್ಮತ್ತಿಲ್ಲ ಅನ್ನೋ ಕ್ವಶನ್ ಆಮೇಲೆ ಹೇಳ್ತೀನಿ ಸರ. ಇದು 1 ಮಿನಿಟ್. ಇದು ಜಾತಿ ಗಣತಿ ಇನ್ನೂ ಕಾಂತರಾಜು ಅವರು ಕೊಡ್ತಾರಂತ ಗೊತ್ತದ, ಅಥವಾ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದನ್ನು ಒಪ್ಕೋರಂತೆ ಪುಟ್ಟರಂಗ ಶೆಟ್ಟಿ ಅವ್ರಿಗೆ ಕಡೆ ಒಂದು ಅದನ್ನು ಹೇಳ್ತೀನಿ ಸರ್. ಈಗ 12 ವರ್ಷ ಆಯ್ತು, ಅದು ರಿಪೋರ್ಟ್ ರಿಟರ್ನೆಂಟ್ ಇದೆ, ಇನ್ನೊಮ್ಮೆ ಮಾಡಬೇಕು. ಎವ್ರಿ 10 years ಡೆಮೋಗ್ರಫಿ ಚೇಂಜ್ ಆಗುತ್ತೆ. ದಟ್ ಇಸ್ ಡಿಫರೆಂಟ್. ಈಗ ನಾನೇ ಹೇಳೋದು, ನಾ ಅದನ್ನ ಹೇಳ್ತೀನಿ. ಈಗ ಡಿ ಕೆ ಶಿವಕುಮಾರ್ ತಮ್ಮ ಸಮಾಜದ ಮೀಟಿಂಗ್ ಮಾಡಿದ್ದಾರೆ, ಹಂಗ ಮಲ್ಲಿಕಾರ್ಜುನ್ ತಮ್ಮ ಸಮಾಜದ ಮೀಟಿಂಗ್ ಮಾಡ್ಕೊಂಡಾರ. ಹಂಗ ಅವರು ತಮ್ಮ ಕನ್ವೀನಿಯನ್ಸ್ ಪ್ರಕಾರ ಸೆಲೆಕ್ಟಿವ್ ಪೋರ್ಷನ್ಸ್ ಆಫ್ ದ ರಿಪೋರ್ಟ್ ಅವರು ತಮ್ಮ ಕನ್ವೀನಿಯನ್ಸ್ ಪ್ರಕಾರ ಹೇಳಿ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ, ಜನರಿಗೆ ಏನು ಗೊತ್ತಿದ್ದಿಲ್ಲ. ಇದು ಸರ್ಕಾರದಲ್ಲಿ ಇರೋರು ಮಾಡ್ಯಾರ ಅನ್ನೋದಕ್ಕಿಂತಲೂ ಕಮ್ಯುನಿಟಿ ಮ್ಯಾಗ ಚಲೋ ಆಗ್ಯವರು. ಮುಂದುವರೆದ ಜನಾಂಗದವರು ಈ ಸಮಸ್ಯೆ ಎಬ್ಸಾತಾರೆ. ಇದಕ್ಕೆ ಹೇಳಿದಾನ ಇದೆ ಏನಂದ್ರೆ, ಉದಾಹರಣೆ ಲಿಂಗಾಯತರು ಮತ್ತು ಒಕ್ಕಲಿಗರು. ಇಲ್ಲಿ ಮೊದಲಿಂದು ಏನೈತಿ ಕರ್ನಾಟಕದಲ್ಲಿ ಅಂದರೆ ಲಿಂಗಾಯತರು ಫಸ್ಟು, ಸೆಕೆಂಡ್ ಒಕ್ಕಲಿಗರು. ಅದಕ್ಕೇನು ನಮ್ಮದು ಅಬ್ಜೆಕ್ಷನ್ ಇಲ್ಲ. ಈ ಸಮೀಕ್ಷೆ ಪ್ರಕಾರ ಫಸ್ಟ್ ಎಸ್ ಸಿ ಬರ್ತಾರೆ. ಯಾಕೆ ಎಸ್ ಸಿ ಬಂದರು? ಸೆಕೆಂಡ್ ಮುಸ್ಲಿಮ್ ಬರ್ತಾರೆ. ಯಾಕೆ ಸೆಕೆಂಡ್ ಮುಸ್ಲಿಮ್ ಬಂದರು? ಇದು ಎಸ್ ಸಿಗಳ ಮನೆಗೆ ಹೋಗಿ ನಿಮ್ಮ ಸಮಾಜ ಆದ್ರೆ ಎಸ್ ಸಿ ಕಮ್ಯುನಿಟಿಗೆ ಸಂಬಂಧಪಟ್ಟ ಕಮ್ಯುನಿಟಿನ ಹೇಳ್ತಾರೆ. ಮುಸಲ್ಮಾನರ ಮನೆಗೆ ಹೋದ್ರೂ ಪಂಗಡ ಹೇಳಂಗಿಲ್ಲ, ಮುಸಲ್ಮಾನರು ಅಂತ ಹೇಳ್ತಾರೆ. ಸೊ ಅದ ಲಿಂಗಾಯತರ ಮನೆಗೆ ಹೋದ್ರೆ ಲಿಂಗಾಯತ ಉಪಜಾತಿಗಳು, ಈಗ ಏನು ಕರ್ನಾಟಕದ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕ ಡಿಫ್ರೆನ್ಸ್ ಹೇಳ್ತು ನಿಮ್ಗೆ ಜಾತಿದು. ಈಗ ಉದಾಹರಣೆ
ಗಾಣಿಗ ಸೌತ್ ಕರ್ನಾಟಕದ ಬ್ಯಾಕ್ವರ್ಡ್, ಉತ್ತರ ಕರ್ನಾಟಕದ ಗಾಣಿಗ ಲಿಂಗಾಯತ ಗಾಣಿಗ. ಪುಟ್ಟಸ್ವಾಮಿ ಅಂತ ಮಂತ್ರಿ ಇದ್ದರು, ತಮ್ಗೆ ಗೊತ್ತದ, ಕೋಆಪರೇಟಿವ್ ಮಿನಿಸ್ಟರ್ ಹಿಂದೆ ಹೆಗಡೆ ಅವರು, ಯಡಿಯೂರಪ್ಪ ಗೌರ್ಮೆಂಟ್ದಾಗ. ಅವು ಈಗ ಸ್ವಾಮಿಗಳಾಗ್ಯಾರ. ಅದ ಗಾಣಿಗ ಮಹಾಮಠದ ಸ್ವಾಮಿಗಳಾಗ್ಯಾರ ಪುಟ್ಟಸ್ವಾಮಿ ಅವರು ಗಾಣಿಗ. ಇಲ್ಲಿ ಉದಾಹರಣೆ ನಮ್ಮ ಸೌದಿ ಅವರು ಲಿಂಗಾಯತ ಗಾಣಿಗ. ಗಾಣಿಗರಿಗೆ ರಿಸರ್ವೇಷನ್ ಐತಿ, ಅದನ್ನು ಇವ್ರು ಉಪಯೋಗ ಮಾಡ್ಕೊಳತ್ತಾರೆ. ಅವಾಗ ಇವ್ರು ಗಾಣಿಗ ಅಂತ ಹೇಳ್ತಾರೆ. ಇದು ರಿಸರ್ವೇಷನ್ ಬೇಕಂದ್ರೆ ಗಾಣಿಗ ಅಂತ ಹೇಳ್ತಾರೆ. ನೀವು ಯಾವ ಸಮಾಜದಿಂದ ಲಿಂಗಾಯತ ಸಮೀಕ್ಷೆಗೆ ಹೋದಾಗ ಒಂದೆರಡು ಲಿಂಗಾಯತದ ಬರೆಸಿದೆವು, ನಮ್ಗೆ ಮೀಸಲಾತಿ ಸಿಗಲಿಕ್ಕಿಲ್ಲ ಅನ್ನೋ ಉದ್ದೇಶ ಗಾಣಿಗ ಅಂತ ಬರ್ಸ್ಯಾರು. ಈಗ ಉದಾಹರಣೆ ಹೂಗಾರ, ಕುಂಬಾರ, ಮಡಿವಾಳ, ದೇವಾಂಗ, ಲಿಂಗಾಯತ ಸಮಾಜದ 18 ಉಪಜಾತಿಗಳು 2A ಮೀಸಲಾತಿ ಅಂತ ತಗೋತಾವೆ. ಪಂಚಮಶಾಲಿ ಲಿಂಗಾಯತನ ಬಿಟ್ಟರೆ 2A ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಸಮಾಜದವ್ರು ತಗೋತಾರೆ. ಉದಾಹರಣೆ ಬಣಜಿಗ, ಇಡೀ ಲಿಂಗಾಯತ ಸಮಾಜದ ಶ್ರೇಷ್ಠ ಅಂತ ಹೇಳ್ಕೊತಾರೆ. ಅದಕ್ಕೆ ಅವಕ್ಕೇನೋ ವರ್ಡ್ ಆಯ್ತು, ಅದು ಅವರು ಶ್ರೇಷ್ಠ ಅನ್ಕೊಳಕ್ಕೆ. ಅಂಥವ್ರು ಸದ್ಯಕ್ಕೆ 2A ಮೀಸಲಾತಿ ಅಂತ ತಗೋತಾರೆ. ಬಲೀಜ ಜನಾಂಗ, ದಕ್ಷಿಣ ಕರ್ನಾಟಕದಲ್ಲಿ ಬಲೀಜ ಅಂತ ಒಂದು ಜನಾಂಗ ಐತಿ. ಅವಾಗ ಯಡಿಯೂರಪ್ಪನವ್ರು ಏನು ಮಾಡ್ಯಾರ, ಒಂದು ಆದೇಶ ಮಾಡ್ಯಾರ. ಆದೇಶ ಕಾಪಿ ನಮ್ಮ ಕಡೆ ಐತಿ. ಬಲೀಜ ಸಮಾನ ಪದ ಬಣಜಿಗ ಅಂತ ಮಾಡಿರೋ. ಬಣಜಿಗರನ್ನು 2A ಸೇರಿಸಲಿಲ್ಲ ಯಡಿಯೂರಪ್ಪನವರು, ಬರೀ ತಮ್ಮ ತಲೆ ಓಡಿಸಿರೋರು. ಬಲೀಜ ಸಮಾನ ಪದ ಬಣಜಿಗ ಆದೇಶ ಮಾಡಿಬಿಟ್ರು. ಉತ್ತರ ಕರ್ನಾಟಕ ಬಣಜಿಗರು 2A ತೊಗೊಳಕೈತೆ. ಇದಕ್ಕೆ ಅದು ಯಾವುದು, ಈಗ ಕರ್ನಾಟಕದಲ್ಲಿ ಜನರು ತಿಳ್ಕೊಂಡದ ಬಾತಪ್ಪತ್ತು. ಯಾಕಂದ್ರೆ 100% ಅಲ್ಲಲ್ಲ, ರಾಜಕಾರಣಿಗಳು ಅದನ್ನು ಹೇಳ್ತಾನೆ ರಾಜಕಾರಣಿಗಳು ನಾ ಜನರಲ್ಲ. ರಾಜಕಾರಣಿಗಳು ಏನು ತಪ್ಪು ತಿಳ್ಕೊಂಡಾರಂದ್ರೆ, ಈ ರಾಜ್ಯದಲ್ಲಿ ಒಕ್ಕಲಿಗರು ಮತ್ತು ವೀರಶೈವರು ಬಿಟ್ಟರೆ ಸರ್ಕಾರ ಮಾಡೋಕೆ ಆಗೋದಿಲ್ಲ ಅಂತಕ್ಕಂಥ ಕಲ್ಪನೆ ರಾಜಕಾರಣಿಗಳಿಗೆ ಐತಿ. ಆದರೆ 100% ಒಂದು 100% ಜನ ಅದ 100 ಅದಾರಂದ್ರೆ ನಾವೆಲ್ಲ ಕೂಡಿ 70% ಇದ್ದೀವಿ. ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು 70% ಇದ್ದೀವಿ. ಐಯಿಂದ ಅಂದರೆ ಹಿಂದುಳಿದ ವರ್ಗಗಳ ಒಕ್ಕೂಟ ಮತ್ತು ಶಿವಶೂದ್ರ ಒಕ್ಕೂಟ. ಆಮ್ಯಾಗ ಮುಸ್ಲಿಂ ಐಯಿಂದ. ನಾವು ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಬೆಳಗಾವಿ ಜಿಲ್ಲೆ 18 ಕ್ಷೇತ್ರಕ್ಕೂ ಲೆಕ್ಕ ತೆಗೀರಿ ನೀವು. ಎಲ್ಲ 18 ಕ್ಷೇತ್ರದಾಗ ಹೆಚ್ಚಿರೋರು 70-80% ಇರೋರು ಇದರ ಜನಾಂಗನ. ಆದರೆ ಅಧಿಕಾರ ಮಾಡೋರು ಯಾರು? ಕಳೆದ 70 ವರ್ಷಗಳಿಂದ ಅಧಿಕಾರ ಮಾಡೋರು ಆಲ್ಮೋಸ್ಟ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟರೆ ಆಲ್ಮೋಸ್ಟ್ ವೀರಶೈವ ಸಮಾಜದವ್ರು. ಸೊ ಅವ್ರಿಗೆ ಏನಾಗಿಬಿಟ್ಟೈತಿ, ಒಂದು ಮಿನಿಟ್ ಒಂದು ಮಿನಿಟ್ ನೀವು ಒಪ್ಪಿದ ಮ್ಯಾಗ ಬಹಿರಂಗ ಮಾಡ್ಯಾರ. ಈಗ ಬಹಿರಂಗ ಆಗೈತೆ ರೀ. ಈಗ ಕ್ಯಾಬಿನೆಟ್ ಒಂದು ಮಿನಿಟ್ ಸರ, ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಈಗ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕಾಪಿ ಕೊಡಿ. ಅದಕ್ಕಿಂತ ಮೊದಲು ಬಹಿರಂಗ ಈಗಿಲ್ಲ. ಮಾನ್ಯ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಾಗ ಎಲ್ಲ ಮಿನಿಸ್ಟ್ರಿಗೆ ಕೊಟ್ಟಾರದು. ಈಗಾಗಿಲ್ಲ ರೀ, ಗೊತ್ತಾಕತಿ. ಈಗ ಮಂತ್ರಿಗಳು ಗೊತ್ತಾಗೈತಿ. ಈಗ ಉದಾಹರಣೆ ನಮ್ಮ ಸಮಾಜ ಈಗ ಸರ್ ಒಂದು ಸೆಕೆಂಡ್ ಇಲ್ಲ, ಐ ವಿಲ್ ಕನ್ಕ್ಲೂಡ್ ಇಟ್ ಅಂಡ್ ಕಮ್ ಟು ದ ಪಾಯಿಂಟ್. ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿ, ಎಚ್ ಕಾಂತರಾಜು, ಜಯಪ್ರಕಾಶ್ ಹೆಗಡೆ ಸಮೀಕ್ಷೆಯ ವರದಿಯನ್ನ ಸರ್ಕಾರ ಬಹಿರಂಗಪಡಿಸಬೇಕು. 160 ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿ ಅನುಷ್ಠಾನಗೊಳಿಸದೆ ಹಾಕಿ ಬಿಡುವುದು ತಪ್ಪು. ಕೂಡಲೇ ವರದಿ ಒಪ್ಪಿಕೊಳ್ಳಬೇಕು. ಸುಪ್ರೀಂ ಕೋರ್ಟ್ ಕೂಡ ಸಮೀಕ್ಷಾ ವರದಿಗಳನ್ನು ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿಕೊಂಡು ಬರ್ತಾ ಇವೆ. ವರದಿಯಲ್ಲಿ ಲೋಪದೋಷಗಳಿದ್ರೆ ಸರಿಪಡಿಸಿಕೊಳ್ಳೋಕೆ ಅವಕಾಶ ನೀಡಿ, ಯಾವುದೇ ಕಾರಣಕ್ಕೂ ಮರು ಸಮೀಕ್ಷೆ ನಡೆಸೋಕೆ ಅವಕಾಶ ನೀಡಬೇಡಿ ಅಂತ ವಿನಂತಿಸಿದ್ರು. ಈಗಾಗಲೇ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗಡೆ ಇವರು ಮಂಡನೆ ಮಾಡಿದಂಥ ವರದಿಯ ಬಗ್ಗೆ ಡಾಕ್ಟರ್ ಸಣ್ಣಕ್ಕಿಯವರು ಭಾಳಷ್ಟು ಕುಲಂಕಷವಾಗಿ ಹೇಳಿದ್ದಾರೆ. ಕೆಲವೊಂದು ಮಾತುಗಳನ್ನ ಅವ್ರು ಬಿಟ್ಟು ಹೋದದ್ದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಈ ವರದಿ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕದಲ್ಲಿ ಭಾಳ ವರ್ಷದಿಂದ ವಿವಿಧ ಕಮಿಷನ್ಗಳ ಮುಖಾಂತರ, ಅದು ನಾಗನಗೌಡ ಕಮಿಷನ್ ಇರ್ಬೋದು, ಹಾವನೂರು ಕಮಿಷನ್ ಇರ್ಬೋದು, ವೆಂಕಟಸ್ವಾಮಿ ಕಮಿಷನ್ ಇರ್ಬೋದು, ಚಿನ್ನಾಪರೆಡ್ಡಿ ಕಮಿಷನ್ ಇರ್ಬೋದು, ಆಮೇಲೆ
ಅನೇಕ ಕಮಿಷನ್ಗಳು ತನ್ನದೇ ಆದಂಥ ವರದಿಯನ್ನು ಈ ರಾಜ್ಯದಲ್ಲಿ ಇರತಕ್ಕಂಥ ಹಿಂದುಳಿದ ವರ್ಗಗಳ ಬಗ್ಗೆ, ಅತಿ ಸೂಕ್ಷ್ಮ ಹಿಂದುಳಿದವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಈಗ ಈ ಮಾಹಿತಿಗಳ ಸಮೀಕ್ಷೆ ನೇರವಾಗಿ ಇಂಥದ್ದೊಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಈ ವರದಿ ಅಂದರೆ ಕೇವಲ ಚರ್ಚೆಗಾಗಿ ಮತ್ತು ಇದಕ್ಕಾಗಿ ಸಂಬಂಧಪಟ್ಟಂಥ ವರದಿ ಅಲ್ಲ. ಸುಮಾರು 4,000ಕ್ಕಿಂತ ಹೆಚ್ಚು ಜಾತಿಗಳ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥ ಈ ವರದಿ ಇದೆ. ಕೆಲವೇ ಜಾತಿಗಳ ಭವಿಷ್ಯ ಅಲ್ಲ, ಮಿನಿಮಮ್ 4,000 ಕಾಸ್ಟ್ಸ್, ಅದಕ್ಕಿಂತ ಹೆಚ್ಚು ಇರ್ಬೋದು ಕೂಡ. ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಮೈನಾರಿಟೀಸ್ ತೊಗೊಂಡಾಗ ಅವು ಹೆಚ್ಚಾಗ್ತವೆ. ಮತ್ತು ಅದಕ್ಕೆ ಇಷ್ಟು ಜಾತಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಈ ವರದಿ ಇದೆ. ಈ ವರದಿಯಲ್ಲಿ ಏನು ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಕಾಂತರಾಜ್ ವರದಿಯವರು ಸಮೀಕ್ಷೆ ಮಾಡುವಾಗ ಸುಮಾರು 1.64 ಲಕ್ಷ ಜನರನ್ನು, ಎಲ್ಲ ಸಮುದಾಯದ ಶಿಕ್ಷಕ ವರ್ಗದವರನ್ನು ತಗೊಂಡು ಡಾಟಾ ಕಲೆಕ್ಷನ್ ಮಾಡಿದರು. ಡಾಟಾ ಕಲೆಕ್ಷನ್ ಮಾಡಿದವರು ಕಾಂತರಾಜ್ ಆಯೋಗ, ಕಾಂತರಾಜ್ ವರದಿಯ ಮುಖಾಂತರ. ನಂತರ BJP ಗೌರ್ಮೆಂಟ್ ಬಂದ ನಂತರ ಜಯಪ್ರಕಾಶ್ ಹೆಗಡೆಯವ್ರನ್ನ ಅಧ್ಯಕ್ಷ ಮಾಡಿದ ನಂತರ ಇದನ್ನು ಟ್ಯಾಬ್ಯುಲೇಷನ್ ಮಾಡಿ ಜನರ ಮುಂದೆ ಇಡಬೇಕು ಅಥವಾ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಜಯಪ್ರಕಾಶ್ ಹೆಗಡೆಯವರು ಈ ವರದಿಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಕರ್ನಾಟಕ ಸರ್ಕಾರ ಅದನ್ನು ಸ್ವೀಕಾರ ಮಾಡಿದೆ, ಇನ್ನೂ ಒಪ್ಪಿಲ್ಲ. ಕರ್ನಾಟಕ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಕ್ಯಾಬಿನೆಟ್ದಲ್ಲಿ ಚರ್ಚೆಗೆ ಅನುವು ಮಾಡಿಕೊಟ್ಟಿದೆ. 2 ಕ್ಯಾಬಿನೆಟ್ಗಳು ಇದಕ್ಕಾಗಿಯೇ ಚರ್ಚೆಗೆ ಆಗಿದ್ದಾವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಚಿವರ ಕೈಯಲ್ಲಿ ಈ ವರದಿ ಕೈಯಲ್ಲಿದೆ. ವರದಿಯಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಇನ್ನೂ 1-2 ಸಚಿವ ಸಂಪುಟಗಳು ಆಗಬಹುದು ಅಂತ ನಮ್ಮ ಇದೆ. ಅದರ ಈ ವರದಿಯನ್ನು ಬಹಿರಂಗಪಡಿಸಬೇಕು. ಈ ವರದಿಯನ್ನು ಶಾಸಕರಿಗಾಗಲಿ, ಎಲ್ಲ ಶಾಸಕರು ಯಾವುದೇ ಪಕ್ಷದಿದ್ದರೂ ಕೂಡ, ಸಮಾಜದ ವಿವಿಧ ಸಮಾಜಗಳ ಮುಖಂಡರು ಇರ್ಬೋದು, ಬಹಿರಂಗವಾಗಿ ಈ ವರದಿಯನ್ನು ಬಿಟ್ಟರೆ ಆ ವರದಿಯಲ್ಲಿ ಏನಿದೆ, ವರದಿ ಬಹಿರಂಗಪಡಿಸುವಾಗ 2 ಅಂಶಗಳು ಭಾಳ ಮುಖ್ಯ. ಒಂದು, ಕಾಂತರಾಜ್ ಅವರು ಸಂಗ್ರಹ ಮಾಡಿದಂಥ ಸ್ಟ್ಯಾಟಿಸ್ಟಿಕಲ್ ಡಾಟಾ ಏನಿದೆ ಆ ಡಾಟಾ ಯಥಾವತ್ತವಾಗಿ ಹೊರಗೆ ಬರಬೇಕು ಒಂದು. ನಂತರ ಅದರಲ್ಲಿ ಟ್ಯಾಬ್ಯುಲೇಷನ್ ಮಾಡುವಲ್ಲಿ ಏನಾರೇ ಲೋಪದೋಷಗಳಿದ್ದರೆ ಅದನ್ನು ಕೂಡ ಬಹಿರಂಗಪಡಿಸಬೇಕು ಅಂತ. 2, ಯಾಕೆಂದರೆ ಇಬ್ಬರು ಸಂಯುಕ್ತವಾಗಿ ಡಾಟಾ ಕಲೆಕ್ಷನ್ ಮಾಡಿದವರು ಒಬ್ಬರು ಅಧ್ಯಕ್ಷರು, ನಂತರ ಈ ವರದಿಯನ್ನು ಸಂಪುಟಕ್ಕೆ ಸಲ್ಲಿಸಿದವರು ಒಂದು ಅಧ್ಯಕ್ಷರಿದ್ದಾರೆ. ಆಮೇಲೆ ಇದರಲ್ಲಿ ಯಾವ ಜಾತಿ ಗಣತಿ ಅಂತೂ ಅಂಶನೇ ಇಲ್ಲ. ಇದು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ವರದಿ. ಇದು ಜಾತಿ ಸಮೀಕ್ಷೆ ಅಲ್ಲ. ಜಾತಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ, ಜಾತಿವಾರ ಗಣತಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಅಂತ ನನಗನ್ನಿಸ್ತದೆ. ಅದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕೇಂದ್ರ ಸರ್ಕಾರವರು ಜಾತಿವಾರ ಜನಗಣತಿಯನ್ನು ಮಾಡಬೇಕು ಅವರು. ಅದಕ್ಕೆ ಈ ಸ್ಥಿತಿಗತಿಗಳನ್ನು ಈಗಾಗಲೇ ಸಣ್ಣಕ್ಕೆ ಅವರು ಹೇಳಿದಂತೆ ಸುಪ್ರೀಂ ಕೋರ್ಟು ಕೂಡ ಆಯಾ ರಾಜ್ಯಗಳಿಗೆ ಚಾಟಿ ಬೀಸಿದೆ. ಯಾವ ಸಮುದಾಯಗಳಿಗೆ ನೀವು ರಿಸರ್ವೇಷನ್ ಮತ್ತು ಯಾವ ಸಮುದಾಯಗಳಿಗೆ ನೀವು ಸರ್ಕಾರಿ ಸವಲತ್ತುಗಳನ್ನು ಯಾವ ಪ್ರಮಾಣದಲ್ಲಿ ಕೊಡ್ತೀರಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಒಂದು ಕೇಳಿದೆ, ಆಯಾ ರಾಜ್ಯಗಳಲ್ಲಿ ಅವರ ಜನಸಂಖ್ಯೆ ಎಷ್ಟಿದೆ. ಜನಸಂಖ್ಯೆ ಯಾವಾಗ ಗೊತ್ತಾಗೋದು? ಜಾತಿ ಗಣತಿ ಆದ ನಂತರ ಅವ್ರದ್ದು ಜನಸಂಖ್ಯೆ ಗೊತ್ತಾಗೋದು. ಈಗ ಯಾರ ಹತ್ರ ಕೂಡ ಇಡೀ ಸಂಪೂರ್ಣ ಭಾರತದಲ್ಲಿ ಯಾರ ಹತ್ರ ಕೂಡ ಯಾವ ರಾಜ್ಯದಲ್ಲಿ ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವು ನಡ್ಕೊಂಡು ಬಂದಂಥ ದಾರಿಯಲ್ಲಿ ಕೂಡ ಹಂಗೆ ಮಾಡ್ತೀವಿ. ಈಗ ನಮ್ಮ ಕಡೆ ಆ್ಯಸ್ ಪರ್ ಕನ್ಸರ್ನ್ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಬಂದರೆ ಲಿಂಗಾಯತು ಮತ್ತು ಮರಾಠ ಸಮಾಜದಲ್ಲಿ ಕೂಡ ಸುತಾರ್, ಮಾಳಿ, ಸಾಳಿ ಇವೆಲ್ಲ ಏನು ಬರ್ತಾವೆ, 2 ಸಮಾಜ, ತೇಲಿ ಇವೆಲ್ಲ ಸಮಾಜ. ಮರಾಠದಲ್ಲಿ ಬರ್ತಾರೆ, ಜಾತಿ ಬಂದಾಗ ಅವರು ಮರಾಠವನ್ನು ಒಂದು ಮಾಡ್ತಾರೆ, ಇವರು ಜಾತಿ ಬಂದಾಗ ಲಿಂಗಾಯತ ಒಂದು ಮಾಡ್ತಾರೆ. ಆದರೆ ಕರ್ನಾಟಕದ ಸವಲತ್ತುಗಳು ಸಿಗಬೇಕಾದಾಗ ನಾನು ಸುತಾರ ಅದೀನಿ, ನಾನು ಬಡಿಗ ಅದೀನಿ, ನಾನು ಮಡಿವಾಳ ಅದೀನಿ, ನಾನು ಗಾಣಿಗ ಅದೀನಿ, ನಾನು ಕ್ಷೌರಿಕ ಅದೀನಿ, ಅದು ಬರೀಬೇಕು. ಅದು ಅವನ ಕಸಬೋದ ಮೇಲೆ ಆಧಾರಿತಂಥ ಜಾತಿ. ಈ ಜಾತಿ ವ್ಯವಸ್ಥೆ ಕಸಬದ ಮೇಲೆ ಬಂದಂಥ ಭಾರತ ದೇಶದಲ್ಲಿ ಹಳೆಯ ಪಾರಂಪರಿಕ ವ್ಯವಸ್ಥೆಯಲ್ಲಿ ಬಂದಿದ್ದದು. ಅದಕ್ಕೆ ಸವಲತ್ತುಗಳು ಸಿಗಬೇಕಾದ್ರೆ ಜಾತಿಗಳು ಬೇಕು. ರಾಜಕೀಯ ಧ್ರುವೀಕರಣಕ್ಕಾಗಿ ಈ ಜಾತಿಗಳು ಒಂದಾಗೋದು ಬೇರೆ ವಿಷಯ. ಮತ್ತು ಆರ್ಥಿಕ ಪರಿಸ್ಥಿತಿ ಆ ಹಿಂದುಳಿದ ಜಾತಿಗಳಲ್ಲಿ ದೋಸ್ ಆರ್ ಮೈಕ್ರೋಸ್ಕೋಪಿಕ್ ಬಗ್ಗೆ ಅತಿ ಹಿಂದುಳಿದ ಜಾತಿಗಳಿದ್ರೆ ಅವರಿಗೆ ಸರ್ಕಾರದ ಸವಲತ್ತುಗಳ ಕಟ್ಟೆ ಕಡೆ ಮನುಷ್ಯನಿಗೆ ಸಿಗಬೇಕನ್ನೋ ಆಸೆ ಸರ್ಕಾರದಿರುತ್ತೆ. ಆ
ಆಸೆ ಈಡೇರಬೇಕಾದ್ರೆ ಆ ಕಡೆಯ ಮನುಷ್ಯನನ್ನು ಹುಡುಕಿ ತೆಗಿತಕ್ಕಂಥ ವ್ಯವಸ್ಥೆ ಈ ಆಯೋಗದ ಮುಖಾಂತರ ಆಗಬೇಕಾಗಿದೆ. ಈಗ ಬಿಜೆಪಿಯವರು ಆರೋಪ ಮಾಡಿದ್ರು, ಸರ್ವೇನೇ ಆಗಿಲ್ಲ, ಯಾರು ಮನೆಗೆ ಸರ್ವೆ ಮಾಡಕ್ಕೆ ಹೋಗಿಲ್ಲ, ಮೈನಾರಿಟಿ ಅವ್ರನ್ನ ಮೆಜಾರಿಟಿ ಅಂತ ಈ ವರದಿ ಇಲ್ಲ, ಅದು ನಮಗನ್ಸಿದ ಮಟ್ಟಿಗೆ ನೋಡ್ರಿ, ಊಹಾಪೂಹಗಳ ಮೇಲೆ ನಾವು ಕನ್ಕ್ಲೂಷನ್ಗೆ ಬರೋದು ತಪ್ಪು. ಇನ್ನೂ ವರದಿನ ಜಾರಿಗೆ ಸಾರ್ವಜನಿಕವಾಗಿ ವರದಿ ಏನಿದೆ ಅದೇ ಬಿಟ್ಟಿಲ್ಲ. ಅದಕ್ಕೆ ನಾವು ಊಹಾಪೋಹಗಳ ಮೇಲೆ ಅಂದಾಜು ಮಾಡೋದು ತಪ್ಪಾಗ್ತದೆ. ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ಈ ಸಮೀಕ್ಷೆಗಳಲ್ಲಿ ಗೊಂದಲ. ಚಿನ್ನಪ್ಪ ರೆಡ್ಡಿ ಆಯೋಗ ಜಾರಿಗೆ ಬಂದಾಗ ಇಡೀ ಕಾಲೇಜು ಹೈಸ್ಕೂಲ್ಗಳಲ್ಲಿ ಈ ರಿಸರ್ವೇಷನ್ ಬಗ್ಗೆ ಮೋರ್ಚಾ, ಧರಣಿ, ಸತ್ಯಾಗ್ರಹ ಎಲ್ಲ ಆದದ್ದನ್ನು ನಾವು ಕಂಡಿದ್ದೀವಿ, ನಾವು ಮಾಡಿದ್ದೀವಿ. ಅವಾಗೂ ಕೂಡ ತಾರತಮ್ಯ ಇತ್ತು. ಆಮೇಲೆ ಸರಿಪಡಿಸಿ ಅದು ಮಾಡಿದೆ. ಅದೇ ಹಾಗೆ ಈ ವರದಿಯನ್ನು ಸಾರ್ವಜನಿಕ ಆಗಬೇಕು, ಒಂದು ಟೈಮ್ ಬೌಂಡ್ ಮಾಡಬೇಕು. ಸರ್ಕಾರ ಟೈಮ್ ಬೌಂಡ್ ಮಾಡಿ ಏನು ಇದರಲ್ಲಿ ಮತ್ತೆ ಸುಧಾರಣೆ ಆಗಬೇಕು, ಏನು ಇನ್ಕ್ಲೂಡ್ ಆಗಬೇಕು, ಯಾವ ಜಾತಿಗಳ ಕಸಬದ ಆಧಾರದ ಮೇಲೆ ಇದ್ದಾವೆ, ಧರ್ಮದ ಆಧಾರದ ಮೇಲೆ ಇದ್ದಾವೆ, ಯಾರು ಅವ್ರವ್ರ ಧರ್ಮಗಳು ಅವ್ರು ನಿಶ್ಚಯ. ವ್ಯಕ್ತಿ ಸ್ವಾತಂತ್ರ್ಯ ಇರೋದರಿಂದ ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನನಗೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾನು ಕುರುಬ ಅಂತ ಬರೆಸ್ಬೇಕು, ಅಥವಾ ನಾನು ಶೆಪರ್ಡ್ ಅಂತ ಬರೀಬೇಕು, ನಾನು ಹಾಲ್ಮತ ಅಂತ ಬರೆಸ್ಬೇಕು, ನಾನು ಏನು ಬರೆಸ್ಬೇಕು ಅನ್ನೋ ವ್ಯಕ್ತಿ ಸ್ವಾತಂತ್ರ್ಯ ನನಗಿದೆ. ಹಾಗಾಗಿ ನಾನು ಬರುವಾಗ ಸರಿಯಾದ ದಿಕ್ಕಿನಲ್ಲಿ ಅದು ಬರಿಬೇಕು. ರಾಜಕೀಯ ಮುಖಂಡರು ನಾವು ಹೇಳ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ, ನೀ ಇದನ್ನು ಬರಿ ಅಂತ ಹೇಳ್ತೀವಿ. ಅದಕ್ಕೆ ಆಗಬಾರ್ದು. ಅವನಿಗೆ ಸವಲತ್ತು ಸಿಗಬೇಕು, ಸರ್ಕಾರದ ಯೋಜನೆಗಳ ಲಾಭ ಅವನಿಗೆ ಸಿಗಬೇಕು. ಅವನ ಆರ್ಥಿಕ ಪರಿಸ್ಥಿತಿಯನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇರ್ತವೆ. ಮುಖ್ಯವಾಹಿನಿಗೆ ಬರಬೇಕಾದ್ರೆ ಅವನು ಸರಿಯಾದ ದಿಕ್ಕಿನಲ್ಲಿ ಅವನ ಸ್ಥಿತಿಗತಿಯನ್ನು ವಿವರಿಸಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಸರ್ವೆ ಇನ್ನೊಮ್ಮೆ ಆಗ್ಬೇಕಂತ ನೀವು ಅದಕ್ಕೆ ಒಪ್ಕೋತೀರಾ? ಅಲ್ಲ, ಒಂದು ಹೇಳ್ತೀನಿ. ಸರ್ವೆ ಇನ್ನೊಮ್ಮೆ ಆಗಬೇಕನ್ನೋದು ತಪ್ಪು. ಯಾಕೆಂದರೆ ಸರ್ವೆ ಮಾಡಿದ ಈಗಾಗಲೇ ಸುಮಾರು 169 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ. ಇದರಲ್ಲಿ ಏನು ಇನ್ಕ್ಲೂಡ್ ಆಗಬೇಕು ಅನ್ನೋದನ್ನು ಹೇಳೋಕ್ಕೆ, ದುರಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಟೈಮ್ ಬಾಂಡ್ ಕೊಟ್ರೆ ಅಂದರೆ ಎಲ್ಲ ಜಾತಿಯವರು ಕೂಡ ಇನ್ಕ್ಲೂಡ್ ಮಾಡ್ಬೋದಲ್ಲ. ಈಗ ಒಂದು ನಿಮಿಷ ಅಲ್ಲ, ಒಂದು ನಾ ಮುಗಿಸ್ತೀನಿ ತಡಿ ರಾಜಶೇಖರ್, ಒಂದು ಮುಗಿಸ್ತೀನಿ. ಅಲ್ಲ, ಸರ್ಕಾರದ ಮೇಲೆ ನಾವು ಒತ್ತಡ ಅಂದರೆ ಯಥಾವತ್ತಾಗಿ ಏನು ವರದಿ ಇದೆ ಇದು ಸಾರ್ವಜನಿಕವಾಗಿ ಮಾಹಿತಿಗಾಗಿ ಬಿಡುಗಡೆ ಮಾಡಿ. ಅದಕ್ಕೆ ಟೈಮ್ ಮಾಡಲ್ಲ, ಅದಕ್ಕೆ ಒತ್ತಾಯ ಮಾಡಾಕ್ತೀವಲ್ಲ, ಅದಕ್ಕೆ ಒತ್ತಾಯ ಮಾಡಾಕ್ತೀವಿ. ಅದ ಈಗಾಗಲೇ ಸಚಿವ ಸಂಪುಟದಲ್ಲಿ ಬಂದಿದೆ, ಅದನ್ನು ಶಾಸಕರಿಗೆ ಕೊಡಿ, ಅದಕ್ಕೆ ಸಾರ್ವಜನಿಕವಾಗಿ ಕೊಡಿ, ಜನ ಚರ್ಚೆ ಮಾಡಲಿ. ಅದ್ರ ತಿಂಗಳದಲ್ಲೋ ವರ್ಷದಲ್ಲೋ ಶೀಘ್ರವಾಗಿ ಈಗ ಓಕೆ, ಥ್ಯಾಂಕ್ ಯು. ಈಗ ನಂತರ ರಾಜಶೇಖರ್ ತಳವಾರ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂತರಾಜು, ಜಯಪ್ರಕಾಶ್ ಹೆಗ್ಡೆ ಸಮೀಕ್ಷೆಯ ವರದಿ ಅನುಷ್ಠಾನಕ್ಕೆ ವಿಶೇಷ ಅಧಿವೇಶನ ಕರೆಯಬೇಕು. ಬಳಿಕ ಸಾರ್ವಜನಿಕ ಚರ್ಚೆಗೆ ಮುಕ್ತ ಅವಕಾಶ ನೀಡಿದ ಬಳಿಕ ಲೋಪದೋಷಗಳನ್ನು ಸರಿಪಡಿಸಿ ವರದಿಯನ್ನು ಅಂಗೀಕರಿಸಬೇಕು. ಈ ವಿಷಯದಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸ್ತಾ ಇರುವುದು ಸರಿಯಲ್ಲ ಎಂದರು. ನಂತರ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಮಲ್ಲೇಶ್ ಚೌಗುಲೆ ಮಾತನಾಡಿ, ರಾಜ್ಯ ಹಿಂದುಳಿದ ಜಾತಿಗಳ ಮತ್ತು ಶೋಷಿತ ಸಮುದಾಯದ ಒಕ್ಕೂಟದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದಲೇ ಹೋರಾಟ ನಡೆಸಿಕೊಂಡು ಬರ್ತಿದ್ದೇವೆ. ಕಾಂತರಾಜು, ಜಯಪ್ರಕಾಶ್ ಹೆಗ್ಡೆ ಸಮೀಕ್ಷೆ ವರದಿ ಅನುಷ್ಠಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.